ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಇತ್ತು. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗೆ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನು ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಇತ್ತು. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗೆ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನು ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಇತ್ತು. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗೆ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನು ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಇತ್ತು. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗೆ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನು ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ.
ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ DRI ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನು ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. DRI ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ.